ಕೋಲಾರದ ಯಲ್ಲೇಶ್ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಯಸಿ ಮಗನಿಂದಲೇ ಬರ್ಬರ ಮರ್ಡರ್ ಮಾಡಲಾಗಿದೆ. ಲೈವ್ ಅಲ್ಲೇ ಹತ್ಯೆಯ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಬಿಂದು ಕುಮಾರ್. ಜನವರಿ 27ರಂದು ಒಂದು ಮರ್ಡರ್ ಆಗುತ್ತೆ. ಅದಾದ ಬಳಿಕ ಈಗ ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೋಲಾರದ ಯಲ್ಲೇಶ್ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಯಸಿ ಮಗನಿಂದಲೇ ಬರ್ಬರ ಮರ್ಡರ್ ಮಾಡಲಾಗಿದೆ. ಜನವರಿ 27ರಂದು ಯಲ್ಲೇಶ್ ಭೀಕರ ಮರ್ಡರ್ ಆಗಿತ್ತು. ಮೊದಲು ಪ್ರೇಯಸಿ ಗಂಡ ಸಂತೋಷ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು. ಈಗ ಸಂತೋಷ್ ಮಗ ಹತ್ಯೆ ಮಾಡಿದ್ದಾಗಿ ವಿಡಿಯೋ ಮಾಡಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಯಲ್ಲೇಶ್ನನ್ನ ಕೊಲೆ ಮಾಡಿದ್ದು ನನ್ನ ತಂದೆ ಅಲ್ಲ, ನಾನೇ. ನನ್ನ ತಂಗಿ ಬಗ್ಗೆ ಯಲ್ಲೇಶ್ ಕೆಟ್ಟದಾಗಿ ಮಾತನಾಡಿದ್ದ. ಅಲ್ಲದೆ ನನ್ನನ್ನ ಮುಗಿಸಲು ಯಲ್ಲೇಶ್ ಸ್ಕೆಚ್ ಹಾಕಿದ್ದ. ಹಾಗಾಗಿ ನಾನು ಯಲ್ಲೇಶ್ನನ್ನ ಮರ್ಡರ್ ಮಾಡಬೇಕಾಯ್ತು ಅನ್ನುವಂತಹ ವಿಚಾರವನ್ನ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾನೆ. ಅದಕ್ಕೂ ಮೊದಲು ನಾನೇ ಕೊಲೆ ಮಾಡಿದ್ದೇನೆ ಅಂತ ಆರೋಪಿ ಕೊಲೆ ಮಾಡಿದ್ದು ಕಲ್ಲಿಂದಲ್ಲ, ಮಚ್ಚಿನಿಂದ ಹೊಡೆದಿದ್ದೇನೆ ಅಂತ ಹೇಳಿದ್ದಾನೆ. ನಾವೇ ಕೋರ್ಟ್ಗೆ ಹಾಜರಾಗ್ತೇವೆ ಅಂತ ಕೂಡ ಬಿಂದು ಕುಮಾರ್ ಈಗ ವಿಡಿಯೋ ಹೇಳಿಕೆಯನ್ನ ಹರಿಬಿಟ್ಟಿದ್ದಾನೆ. ಯಾಕಂದ್ರೆ ಒಂದ್ ಕಡೆ ಈಗ ಸಂತೋಷ್ ಕೊಲೆ ಮಾಡಲಾಗಿದೆ ಅನ್ನುವಂತಹ ವಿಚಾರ ಎಲ್ಲೆಡೆ ವೈರಲ್ ಆಗ್ತಾ ಇತ್ತು. ಹಾಗಾಗಿ ಆತನು ಕೂಡ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದ. ಯಾಕಂದ್ರೆ ನಾನು ಆ ಕೊಲೆ ಮಾಡಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಈ ವಿಚಾರದಿಂದ ನಾನು ದೂರ ಇದ್ದೀನಿ, ಆದ್ರೂ ಕೂಡ ತಲೆ ಮರೆಸ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ ಅಂತ ಹೇಳಿ ಸಂತೋಷ್ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಾನೆ ವಿಡಿಯೋ ಮುಖಾಂತರ. ಈಗ ಅದೇ ವಿಡಿಯೋಗೆ ಟ್ವಿಸ್ಟ್ ಎಂಬಂತೆ ಮತ್ತೊಂದ್ ಕಡೆ ಯಲ್ಲೇಶ್ನನ್ನ ಕೊಂದಂತಹ ಬಿಂದು ಕುಮಾರ್ ಕೂಡ ವಿಡಿಯೋವನ್ನು ಶೇರ್ ಮಾಡಿದ್ದಾನೆ. ಯಲ್ಲೇಶ್ನನ್ನ ಭೀಕರವಾಗಿ ಹತ್ಯೆ ಮಾಡಿದ್ದು ನಾನು, ನನ್ನ ತಂಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ. ಸೊ ಆ ಸಂದರ್ಭದಲ್ಲಿ ಅವನನ್ನ ಮುಗಿಸ್ಬೇಕಾಯ್ತು, ಹಾಗಾಗಿ ಆತನನ್ನ ನಾನು ಮರ್ಡರ್ ಮಾಡಬೇಕಾಯ್ತು ಅಂತ ವಿಡಿಯೋ ಹೇಳಿಕೆಯನ್ನ ಹರಿಬಿಟ್ಟಿದ್ದಾನೆ. ಇದನ್ನ ಹೊಡೆದಿರೋದು ಏನ್ ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ, ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ. ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ, ಅದು ಊರವ್ರಿಗೆಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವನು ಯಲ್ಲೇಶ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ನಮ್ಮ ಅಪ್ಪ ಕಳ್ತನ ಬಿಟ್ಟೆ 6 ವರ್ಷ ಆಯ್ತು. ಬೇಕಂದ್ರೆ ನೀವು ಯಾವ ಸ್ಟೇಷನ್ ಬೇಕಂದ್ರೆ ಹೋಗಿ ಕೇಳ್ರಿ. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ. ಇದರಲ್ಲಿ ನಮ್ಮ ಅಪ್ಪನ್ನ ಎಳಿಬೇಡ್ರಿ. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀರಿ ಕೋರ್ಟಲ್ಲಿ. ಇದನ್ನ ಹೊಡೆದಿರೋದು ಏನ್ ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ನಾನೇ ಹೊಡೆದಿರೋದು ಅಂತ ನಾನು ಹೊಡೆಯೋ ಪರಿಸ್ಥಿತಿಯಲ್ಲಿ ಇದ್ರೆ ಲೊಕೇಶನ್ ಆಗ್ಲಿ ನನ್ನ ಡೀಟೇಲ್ಸ್ಗಳಾಗ್ಲಿ ಹೇಳುತ್ತೆ. ಮಾಡಿದ ಕರ್ಮ ನೋಡಿ, ನಾನು ಹಿಂಗ ಅನುಭವಿಸ್ತಾ ಇದ್ದೀನಿ ಕರ್ಮ, ಅವ್ನು ಹಂಗ ಅನುಭವಿಸ್ತಾ ಇದ್ದಾನೆ ಕರ್ಮ. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಅಲ್ಲಿರೋರ್ಗೆಲ್ರಿಗೂ ಗೊತ್ತು. ಅವನು ಯಾರು ಏನೋ ಅವನು ಹೆಣದತ್ರ ಇರೋರು ಎಲ್ರಿಗೂ ಗೊತ್ತು. ಅವಳನ್ನ ಫಸ್ಟ್ ಚಪ್ಪಲಿ ತಗೊಂಡ್ ನೋಡಿರಿ. ಇವನ್ ಅಣ್ಣ ತಮ್ಮಂದ್ರು ಅವತ್ತು ಇನ್ನೊಬ್ರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ ನಾನು? ಅವತ್ತು ಎಲ್ಲಾರು ಸೇರಿ ಅವತ್ತು ಎಲ್ಲಾರು ಇದು ಮಾಡಿ ನನ್ನ ಮನೆ ಹಾಳು ಮಾಡಿದ್ರಿ. ನನ್ನ ಮನೇಲಿರೋ ಪಾತ್ರೆಗಳನ್ನೆಲ್ಲ ಎತ್ತಿ ನನ್ನ ಮನೆನ ನಾಶನ ಮಾಡಿ ಬಿಸಾಕ್ಬಿಟ್ರಿ ಅವತ್ತು. ನನ್ನ ಹೆಂಡತಿ ನನ್ನ ಮಕ್ಕಳ ಪರಿಸ್ಥಿತಿ, ಪ್ರತಿಯೊಬ್ಬನ ಮನೆಯಲ್ಲಿ ಹೆಣ್ಣು ಮಕ್ಕಳ ಮನೆಯಲ್ಲಿ ಕಣ್ಣು ಹಾಕೋನು ಪ್ರತಿಯೊಬ್ಬನಿಗೂ ಇದೊಂದು ಪಾಠ ಆಗ್ಬೇಕು. ಯಲ್ಲೇಶ ಅಂತ ಹೇಳ್ತಾ ಇದೀರಲ್ಲ, ಯಲ್ಲೇಶ ಏನ್ ಮಾಡಿದಾನೆ ಅಂತ ಎಲ್ರು ತಿಳ್ಕೊಳ್ರಿ. ಫಸ್ಟ್ ಯಾವ ನಾವು ಈ ಹಣದ ಮುಂದೆ ನಿಂತ್ಕೊಂಡ್ ಸವಾಲುಗಳೇ ಆಗ್ತಿದಿರೋ ನನ್ನ ಮೇಲೆ
ಡಿಸೈಡ್ ಮಾಡ್ಕೊಂಡು ನಿಂತ್ಕೊಳ್ರಿ. ನಾನ್ ಮಾಡಿದ ತಪ್ಪು ಅಂತ ಹೇಳಿದ್ರೆ ನೋಡಿ, ನಾನ್ ಇವಾಗ ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಯಾವ ವಿಷಯಗಳು ಯಾವ ಒಂದು ತೊಂದರೆಗಳು ಬೇಕಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಯಲ್ಲೇಶನ ಭೀಕರ ಮರ್ಡರ್ ಆದ್ಮೇಲೆ ಎಲ್ಲರ ಚಿತ್ತ ಸಂತೋಷ್ ಮೇಲಿತ್ತು, ಸಂತೋಷ್ ಕೊಲೆ ಮಾಡಿದಾನೆ ಅಂತ ಹೇಳಿ. ಸೊ ಹಾಗಾಗಿ ಸಂತೋಷ್ ಕೂಡ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ, ನನಗೂ ಆ ಕೊಲೆಗೂ ಸಂಬಂಧ ಇಲ್ಲ ಅಂತ. ಅದಾದ ಬಳಿಕ ಈ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ, ಬಿಂದು ಕುಮಾರ್ ನಾನೇ ಅದನ್ನ ಕೊಲೆ ಮಾಡಿರೋದು ಅಂತ ಒಪ್ಕೊಳ್ತಾನೆ. ಸದ್ಯಕ್ಕೀಗ ಈ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗಿದೆ? ಈಗ ಬಿಂದು ಕುಮಾರ್ ಎಲ್ಲಿದ್ದಾನೆ? ಪೊಲೀಸರಿಗೆ ಶರಣಾಗಿದ್ದಾನ ಅಥವಾ ಪೊಲೀಸರು ತನಿಖೆಯನ್ನ ಮುಂದುವರಿಸಿದಾರಾ? ಖಂಡಿತ ಚೈತ್ರ, ಏನು ಮೊನ್ನೆ ಕೋಲಾರದ ಹೊರವಲಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕೊಲೆ ವಿಚಾರವಾಗಿ ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸುವಂತಹ ಒಂದು ಕೆಲಸದಲ್ಲಿ ಈಗಾಗಲೇ ತೊಡಗಿರ್ತಕ್ಕಂಥದ್ದು. ಆದ್ರೆ ಎಲ್ಲರೂ ಕೂಡ ಶಂಕಿತ ಸಂತೋಷಕ್ಕಾಗಿ ಏನು ಪೊಲೀಸರು ಹುಡುಕಾಟವನ್ನ ಮಾಡ್ತಿರ್ತಕ್ಕಂಥ ಒಂದು ಮಧ್ಯೆ ಇದೀಗ ಅವರು ಏನು ಸಂತೋಷ್ ಏನಿದ್ದಾರೆ ನಿನ್ನೆ ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಈ ಒಂದು ಕೊಲೆಗೂ ಮತ್ತು ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ಊರ್ ಬಿಟ್ಟು 8 ವರ್ಷ ಆಗಿದೆ, ಜೊತೆಗೆ ನಾನೀಗ ಒಡಿಸ್ಸಾದಲ್ಲಿ ಇದೀನಿ ಅಂತಕ್ಕಂಥ ಒಂದು ಮಾಹಿತಿಯ ಇರ್ತಕ್ಕಂಥ ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಏನು ಯಲ್ಲೇಶ್ ಜೊತೆಗೆ ಏನು ತನ್ನ ಪತ್ನಿ ಏನಿರ್ತಾರೆ ಪರಾರಿಯಾಗಿ ಅವ್ರ ಜೊತೆಗೆ ಒಂದು ಮದುವೆನಾಗಿರ್ತಾರೆ. ಈ ಒಂದು ಕೊಲೆಗೆ ಆ ಪತ್ನಿ ಆಗಿರ್ತಕ್ಕಂಥ ರೇಣುಕಾ ಅವರು ಕಾರಣ ಅಂತಕ್ಕಂಥ ಒಂದು ವಿಡಿಯೋನ ಹರಿಬಿಟ್ಟಿರ್ತಾರೆ. ಅದಾದ ನಂತರ ಕೇವಲ 2-3 ಗಂಟೆಗಳಲ್ಲಿ ಏನು ಸಂತೋಷ್ನ ಮಗ ಆಗಿರ್ತಕ್ಕಂಥ ಬಿಂದು ಕುಮಾರ್ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ಹರಿಬಿಟ್ಟಿರ್ತಕ್ಕಂಥದ್ದು, ಕೊಲೆ ಮಾಡಿರ್ತಕ್ಕಂಥದ್ದು ನಮ್ಮ ತಂದೆ ಸಂತೋಷ್ ಅಲ್ಲ, ಅವರು ಊರ್ ಬಿಟ್ಟು 8 ವರ್ಷ ಆಗಿದೆ, ಅವರು ಕಳ್ತನ ಮಾಡ್ತಾ ಇದ್ರು ಕೂಡ, ಅಂದ್ರೆ ಕಳ್ತನ ಬಿಟ್ಟು ಸುಮಾರು ವರ್ಷಗಳಾಗಿದ್ರು ಕೂಡ ಅವರಿಗೆ ಯಲ್ಲೇಶ್ ಕೊಡಬಾರ್ದ ಒಂದು ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ತನ್ನ ತಂಗಿಯ ವಿಚಾರವಾಗಿ ಬಹಳಷ್ಟು ಒಂದು ಅವಾಚ್ಯ ಶಬ್ದಗಳಿಂದ ಯಲ್ಲೇಶ್ ಏನಿದ್ದಾರೆ ಬೈದಿರ್ತಕ್ಕಂಥ ಒಂದು ಆಡಿಯೋವನ್ನ ನಾವು ಏನು ಪೊಲೀಸ್ ಠಾಣೆಗೆ 5 ಬಾರಿ ದೂರು ಕೊಟ್ಟರು ಕೂಡ ಪೊಲೀಸರು ಈ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಂಡಿರ್ಲಿಲ್ಲ. ಹಾಗಾಗಿನೇ ನನ್ನ ಮೇಲೆ 1 ಬಾರಿ ಯಲ್ಲೇಶ್ ಏನಿದ್ದಾರೆ ಅವರು ಹಲ್ಲೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನನ್ನನ್ನ ಮುಗಿಸೋಕೆ ಒಂದು ಸ್ಕೆಚ್ ಅನ್ನ ಕೂಡ ಹಾಕೊಂಡಿರ್ತಕ್ಕಂಥ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಹಾಗಾಗಿನೇ ನಾನು ಮತ್ತೆ ನನ್ನ ಸ್ನೇಹಿತ ಅಕ್ಷಯ್ ಮತ್ತೆ ಅವರ ಸಹೋದರ ಮತ್ತೆ ಅವರ ಸಂಬಂಧಿ ಆಗಿರ್ತಕ್ಕಂಥ ಒಬ್ಬ ಸ್ನೇಹಿತ 3 ಜನ ಸೇರ್ಕೊಂಡು ನಾವು ಅವರನ್ನ ಕೊಲೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥ ಒಂದು ವಿಡಿಯೋನ ಇದೀಗ ಹರಿಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ನಾವೇ ಖುದ್ದು ಆ ಒಂದು ಆಯುಧದೊಂದಿಗೆ ಕೋರ್ಟ್ ಮುಂದೆ ಶರಣಾಗ್ತೀವಿ. ಜೊತೆಗೆ ಈ ಒಂದು ಯಲ್ಲೇಶ್ ಏನ್ ಸತ್ತಿದ್ದಾರೆ ಅವರ ಒಂದು ದೌರ್ಜನ್ಯ ನಮ್ಮ ಮೇಲೆ ಬಹಳಷ್ಟು ಇತ್ತು ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಈಗಾಗಲೇ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಈ ಒಂದು 2 ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಆರೋಪಿಗಳ ಇದೀಗ ಬಂಧನಕ್ಕೆ ಒಂದು ಬಲೆ ಬೀಸಿರ್ತಕ್ಕಂಥದ್ದು. ಜೊತೆಗೆ ಅವರೇ ಒಂದು ಕೋರ್ಟ್ ಮುಂದೆ ಶರಣಾಗ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಅವರನ್ನ ಬಂಧಿಸ್ತೀವಿ ಅಂತಕ್ಕಂಥ ಒಂದು ಮಾಹಿತಿನೂ ಕೂಡ ಇರತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣದ ವಿಚಾರವಾಗಿ ಅಕ್ರಮ ಸಂಬಂಧ ಈ ಒಂದು ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಏನ್ ಮೃತ ಯಲ್ಲೇಶ್ ಇದ್ದಾರೆ ಅವರು ಈ ಒಂದು ಸಂತೋಷ್ ಅವರ ಮಗಳಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಹಾಗಾಗಿ ಅದನ್ನ ಸಹಿಸಕ್ ಆಗ್ದೇನೆ ನಾವು ಕೊಲೆಯನ್ನ ಮಾಡಿದೀವಿ ಅಂತಕ್ಕಂಥ ಒಂದು ವಿಡಿಯೋನ ಇದೀಗ ಏನು ಆರೋಪಿ ಬಿಂದು ಕುಮಾರ್ ಈಗ ಹರಿಬಿಟ್ಟಿರ್ತಕ್ಕಂಥದ್ದು. ಚೈತ್ರ, ರಘುರಾಜ್, ಈಗ ಬಿಂದು ಕುಮಾರ್ನ ವಿಡಿಯೋವನ್ನ ನೀವು ಕೂಡ ಗಮನಿಸಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ಬಿಂದು ಕುಮಾರ್ ಹೇಳ್ತಾನೆ 5 ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿ. ಆ 5 ಸಲವೂ ಕೊಟ್ಟಿರುವಂತಹ ವಿಚಾರ ಏನ್ ವಿಚಾರವಾಗಿ ಆತ ಕೇಸ್ ಕೊಟ್ಟಿದ್ದಾನೆ, ಜೊತೆಗೆ ಯಾಕೆ ಫಾಲೋ ಅಪ್ ಮಾಡಿಲ್ಲ ಪೊಲೀಸರು? ಖಂಡಿತ ಚೈತ್ರ, ಪ್ರತಿ ಒಂದು ಕೊಲೆಗಳಲ್ಲೂ ಕೂಡ ಒಂದೊಂದು ಕಾರಣ ಇರುತ್ತೆ. ಹಾಗಾಗಿನೇ ಇಂಥ ಒಂದು ನಿರ್ಲಕ್ಷ್ಯದ ಪ್ರಕರಣಗಳಲ್ಲಿ ಕೂಡ ಒಂದು ನಿರ್ಲಕ್ಷಿತ ಪ್ರಕರಣಗಳಲ್ಲಿ ನೊಂದಂತವರು ಕೂಡ ಕೊಲೆ ಮಾಡತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ಕೊಲೆ ಆರೋಪಿ ಇದೀಗ ಖುದ್ದು ಹೇಳ್ತಾ ಇದ್ದಾನೆ, ತಮ್ಮ ಒಂದು ತಂಗಿಯನ್ನ ಅವಾಚ್ಯ ಶಬ್ದಗಳಿಂದ ಯಲ್ಲೇಶ್ ಏನಿದ್ದಾರೆ ಅವರು ನಿಂದನೆ ಮಾಡಿರ್ತಕ್ಕಂಥ ಒಂದು ಆಡಿಯೋ ಸಾಕ್ಷ್ಯ ಸಮೇತ ನಾವು ದೂರು ಕೊಟ್ಟರು ಕೂಡ, ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಕೆಲವೊಂದು ಪೊಲೀಸ್ ಪೇದೆಯರಿಗೆ ಮಾಹಿತಿ ಕೊಟ್ಟರು ಕೂಡ ಅವರು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಅಂತ ಒಂದು ಆರೋಪಗಳನ್ನ ಮಾಡ್ತಕ್ಕಂಥ ಒಂದು ನಿಲ್ಸುವಂತ ಕೆಲಸನೂ ಕೂಡ ಮಾಡಿಲ್ಲ. ಹಾಗಾಗಿನೇ ಎಲ್ಲೊಂದ್ ಕಡೆ ತಮ್ಮ ಒಂದು ತಂದೆಯನ್ನ ಊರಿಗೆ ಬರ್ದಂತೆನೆ ಯಲ್ಲೇಶ್ ಅವರು ಮಾಡ್ತಾ ಇದ್ರು. ಕಳ್ಳತನ ಪ್ರಕರಣಗಳನ್ನ ಕೈ ಬಿಟ್ಟಿದ್ರು ಕೂಡ ಅವರು ಕಳ್ಳ ಎಂಬಂತ ನಿಂದನೆ ಕೂಡ ಮಾಡ್ತಾ ಇದ್ರು. ಹಾಗಾಗಿನೇ ನಾವು ಬಹಳಷ್ಟು ಒಂದು ರೋಷವಾಗಿದ್ವಿ. ನಮ್ಮ ತಂದೆ ಕೂಡ ಮನೆಗೆ ಬಾರದೆ 8 ವರ್ಷದಿಂದ ದೂರ ಕೂಡ ಇದ್ದಾರೆ. ಹಾಗಾಗಿನೇ ನಮ್ಮ ತಂಗಿಯ ಮೇಲೆ ಕೂಡ ಯಲ್ಲೇಶ್ ಇದ್ದಾರೆ ಅವರು ತಮ್ಮ ಬಹಳಷ್ಟು ದೌರ್ಜನ್ಯವನ್ನು ಕೂಡ ಮಾಡ್ತಾ ಇದ್ರು, ಮತ್ತೆ ಬಹಳಷ್ಟು ಒಂದು ಕೆಟ್ಟದಾಗಿ ನಿಂದನೆಯನ್ನು ಕೂಡ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಸಾಕ್ಷ್ಯ ಇದ್ರು ಕೂಡ ನಮ್ಮ ಮೇಲೆ ನಾವು ಕೊಟ್ಟಂತಹ ದೂರುಗಳಿಗೆ ಯಾವುದೇ ಒಂದು ಪರಿಗಣನೆ ಮಾಡಲಿಲ್ಲ ಅಂತಕ್ಕಂಥ ಒಂದು ಆರೋಪ ಇರತಕ್ಕಂಥದ್ದು. ಈ ರೀತಿಯಾಗಿ ಒಂದು ವೇಮಗಲ್ ಪೊಲೀಸ್ ಠಾಣೆ ಮತ್ತೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಒಂದು ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇದೀಗ ಬಿಂದು ಕುಮಾರ್ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈ ಒಂದು ಆಂಗಲ್ ಅಲ್ಲೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೊಟ್ಟಂತಹ ದೂರುಗಳಿಗೆ ಪೊಲೀಸರು ಯಾಕೆ ಒಂದು ದೂರನ್ನ ಸ್ವೀಕರಿಸಿ ಆ ಒಂದು ದೂರುಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಇದೀಗ ಪೊಲೀಸರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಒಂದ್ ಕಡೆ ಸತ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇದೀಗ ಅಪ್ಪ ಮತ್ತೆ ಮಕ್ಕಳು ಇದೀಗ ಸತ್ತಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವ್ರ ವಿರುದ್ಧ ಈಗ ಪತ್ನಿ ಏನಿದ್ದಾರೆ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಸಂತೋಷಿ ಒಂದು ಕೊಲೆ ಮಾಡಿದ್ರು ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಈಗ ಅವರ ಪುತ್ರ ಆಗಿರ್ತಕ್ಕಂಥ ಬಿಂದು ಕುಮಾರ್ ತಾನೇ ಕೊಲೆ ಮಾಡಿದ, ಈ ಕೊಲೆಗೆ ನಿರ್ಲಕ್ಷ್ಯ ಕಾರಣ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇದೀಗ ಹೇಳಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ಹಣಕಾಸಿನ ವಿಚಾರಕ್ಕೆ ಅರ್ಚಕರ ನಡುವೆ ಹೊಡೆದಾಟವಾಗಿದೆ. ಇಡಗುಂಜಿ ಗಣಪತಿ ದೇವಾಲಯದಲ್ಲಿ ಗಲಾಟೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಹಣಕಾಸಿನ ವಿಚಾರವಾಗಿ ಇಬ್ಬರು ಅರ್ಚಕರ ನಡುವೆ ಈಗ ಹೊಡೆದಾಡ್ಕೊಂಡಿರುವಂಥದ್ದು. ಆ ಒಂದು ದೃಶ್ಯ ಕೂಡ ಅಲ್ಲಿನ ಸಿಸಿ ಕ್ಯಾಮ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ದೇವರ ಮುಂದೆಯೇ ಕೈ ಹಿಡಿದು ಇಬ್ಬರು ಅರ್ಚಕರು ಕಿತ್ತಾಡ್ಕೊಂಡಿದ್ದಾರೆ. ಇಬ್ಬರ ಜಗಳದ ದೃಶ್ಯ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಯಾಕಂದ್ರೆ ಹಣದ ವಿಚಾರವಾಗಿ ಆ ದೇವಸ್ಥಾನದ ಇಬ್ಬರು ಅರ್ಚಕರ ನಡುವೆ ಗಲಾಟೆ ಆಗಿದೆ. ಇಬ್ಬರು ಕೂಡ ಕೈ ಮಿಲಾಯಿಸಿದ್ದಾರೆ. ಆ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಾತಿನ ಚಕಮಕಿ ಶುರುವಾಗುತ್ತೆ. ಅದಾದ ಮೇಲೆ ಇಬ್ರು ಅರ್ಚಕರು ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿದ್ದಾರೆ. ಈ ಒಂದು ವಿಡಿಯೋ ಅಲ್ಲಿನ ಸಿಸಿ ಕ್ಯಾಮ್ರಾದ ಅಥವಾ ಅಲ್ಲಿ ಬಂದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು, ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಆದರೆ ಈ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಸೊ ಒಬ್ಬ ಅರ್ಚಕ ತಟ್ಟೆಯನ್ನ ಇಡೋದಕ್ಕೆ ಬರ್ತಾರೆ. ಆ ತಟ್ಟೆಯನ್ನೇ ಇಟ್ಕೊಂಡು ಇನ್ನೊಬ್ಬ ಅರ್ಚಕ ಎಳ್ಕೊಂಡು ಹೋಗ್ತಾನೆ ಅರ್ಚಕನನ್ನ. ಇಬ್ರು ಕೂಡ ಕೈ ಮಿಲಾಯಿಸ್ತಾರೆ. ಹಣದ ವಿಚಾರಕ್ಕೆ ಅಂತಂದ್ರೆ ಯಾವ ಹಣ ಅದು, ಯಾರಿಗೆ ಸೇರ್ಬೇಕಾಗಿದ್ದು, ದೇವಾಲಯಕ್ಕ ಅಥವಾ ಇವರಿಬ್ಬರ ವೈಯಕ್ತಿಕ ಹಣಕಾಸಿನ ವಿಚಾರಕ್ಕೆ ಏನಾದರೂ ಈ ರೀತಿ ಜಗಳ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಯಾವ ಕಾರಣಕ್ಕೆ ಇಬ್ರು ಅರ್ಚಕರು ಗಲಾಟೆ ಮಾಡ್ಕೊಂಡಿರೋದು? ಅಲ್ಲಿ ದೃಶ್ಯ ನೋಡ್ತಾ ಇದ್ರೆ ಒಂದ್ ಅರ್ಥ ಆಗುತ್ತೆ, ಇಬ್ರು ಕೂಡ ಅರ್ಚನೆ ತಟ್ಟೆಯ ಕಾಸಿಗೆ ಏನಾದ್ರು ಆ ಒಂದು ವಿಚಾರಕ್ಕೆ ಏನಾದ್ರು ಗಲಾಟೆ ಮಾಡ್ಕೊಂಡಿದಾರ ಹೇಗೆ? ಚೈತ್ರ, ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂತಹ ಇಡುಗುಂಜಿ ಗಣಪತಿ ದೇವಾಲಯದಲ್ಲಿ ನಡೆದಿರತಕ್ಕಂತ ಅರ್ಚಕರ ಒಂದು ಕಿತ್ತಾಟ. ಇದು ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು, ಈ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಈ ಘಟನೆ ಯಾಕೆ ನಡೆದಿರಬಹುದು ಎನ್ನುವಂತ ಬಗ್ಗೆ ಮಾಹಿತಿ ಕೆದಕಿದಾಗ ಇದು ಕಾಣಿಕೆಯ ವಿಚಾರವಾಗಿ, ಅಂದ್ರೆ ಭಕ್ತರು ಹಾಕಿದಂತ ಕಾಣಿಕೆಯ ವಿಚಾರವಾಗಿ, ಪೂಜಾ ಕಾಣಿಕೆ ವಿಚಾರವಾಗಿ ನಡೆದಿರತಕ್ಕಂತ ಒಂದು ಕಿತ್ತಾಟ ಎನ್ನುವಂಥದ್ದು ನಾವು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಗಣಪತಿ ದೇವಾಲಯದ ವಿಘ್ನ ನಿವಾರಕನ ಎದುರುಗಡೆ ಈ ಇಬ್ಬರು ದೇವಾಲಯದ ಅರ್ಚಕರು ಕಿತ್ತಾಟವನ್ನ ಮಾಡಿಕೊಂಡು ಭಕ್ತರಿಗೆ ಒಂದು ಮುಜುಗರ ತಂದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಈ ವಿಡಿಯೋವನ್ನ ಚಿತ್ರೀಕರಿಸಿದಂತಹ ಅಲ್ಲಿರುವಂತಹ ಒಬ್ಬ ಭಕ್ತ ಈಗ ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇರುವಂತದ್ದು. ಈ ಘಟನೆ ಈ ಹಿಂದೆ ಒಂದು 4-5 ದಿನಗಳ ಹಿಂದೆ ನಡೆದಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈ ಘಟನೆಯ ನಂತರ ಈ ಇಬ್ಬರು ಅರ್ಚಕರು ಮತ್ತೆ ಒಂದಾಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಆದ್ರೆ ಮೂಲವಾಗಿ ಇವರು ಕಿತ್ತಾಟಕ್ಕೆ ಇಲ್ಲಿನ ಭಕ್ತರು ಹಾಕಿದಂತ ಕಾಣಿಕೆಯ, ಪೂಜಾ ಕಾಣಿಕೆಯ ವಿಚಾರವೇ ಈ ಘಟನೆಗೆ ಮುಖ್ಯ ಕಾರಣ ಎನ್ನುವಂಥದ್ದು ನಾವು ತಿಳ್ಕೊಂಡಿರುವಂತಹ ಒಂದು ಮಾಹಿತಿ. ಚೈತ್ರ, ಓಕೆ, ಥ್ಯಾಂಕ್ ಯು ದರ್ಶನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಸುಳ್ಳು ಆರೋಪ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆಲ್ಲ ಜಾರ್ಜ್ ಉತ್ತರ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಈಗ ಈ ಒಂದು ವಿಚಾರಕ್ಕೆ ತೆರೆ ಎಳೆದಿದ್ದಾರೆ. ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದಂಥದ್ದು ಈಗ ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ, ಅದಾದ್ಮೇಲೆ ಪಾಂಡೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೋಪಗೊಂಡಿದ್ದಾರೆ. ಹಾಗಾಗಿ ಆತ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಬಾರಿ ಆತನಿಗೆ ನೋಟಿಸ್ ಕೊಟ್ಟರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ಲಿಲ್ಲ ಅನ್ನುವಂತಹ ವಿಚಾರ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ಕೋಪ ತರಿಸಿತ್ತು ಅನ್ನುವಂತಹ ವಿಚಾರಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಹಾಗಾಗಿ ಈಗ ಈ ವಿಚಾರಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರೇ ವದಂತಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಸುಳ್ಳು ಆರೋಪ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಪಂಕಜ್ ಕುಮಾರ್ ಪಾಂಡೆ ವಿಚಾರ ಸೃಷ್ಟಿ ಅಷ್ಟೇ ಅಂತ ಹೇಳಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗ ಕೆಜೆ ಜಾರ್ಜ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರೆ, ಈಗ ಪಂಕಜ್ ಕುಮಾರ್ ಪಾಂಡೆ ವಿಚಾರವಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಬ್ರು ಸಚಿವರು ರಾಜೀನಾಮೆ ಕೊಡೋದು ಅಂತಂದ್ರೆ ಅಷ್ಟು ಸುಲಭನಾ? ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯಲ್ಲ. ಯತೀಂದ್ರ ಅವರದ್ದು ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಈ ವಿಚಾರಕ್ಕೆ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ರಿ, ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನ ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ. ಅದರ ವಿಚಾರ ಹಾಕಿ ಅಷ್ಟೇ. ನೀವು ಮಾಡ್ತಾ ಇರೋದು ಸುದ್ದಿ, ನಾನು ಮಾಡ್ತಾ ಇರೋದಾ? ನೋಡಿ, ನಿಮಗೆ ಸುದ್ದಿ ಇಲ್ಲ, ನೀವು ಸುದ್ದಿ ಮಾಡ್ತಾ ಇದ್ದೀರಾ, ಅದಕ್ಕೆ ನನ್ನನ್ನ ಕೇಳ್ತಿರಲ್ಲ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಅಂದ್ಬಿಟ್ಟು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, ಎಸಿಗಳು ಬರೋದು, ಡಿಸಿಗಳು ಬರೋದು, ಎಸ್ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ಅಂತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನೀವು ನೋಡಿ, ನಿಮಗೆ ಸುದ್ದಿ ಇಲ್ಲ, ಇವತ್ತು ಯಾವ್ದು ಸುದ್ದಿ ಇಲ್ವಾ? ಈಗ ಕೆಜೆ ಜಾರ್ಜ್ ಹೆಸರು ಹೇಳದಿದ್ದರೆ ನಿಮಗೆ ನಿದ್ರೆ ಬರೋದಿಲ್ಲ ಅಷ್ಟೇ. ಅದೇ ಆಗಿದೆ, ಇನ್ನೇನಂತೆ. ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆಯ್ತು, ಆದ್ರೂ ಕೂಡ ಅಲ್ಲೇ ಇರಬೇಕು ಅಂತ ಪಟ್ಟು ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯುವುದಿಲ್ಲ. ಎದುರು ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರ ಈಗ ರಾಜ್ಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಾಯಿತು. ಮತ್ತೊಂದು ಕಡೆ ಇವಾಗ ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರದಲ್ಲಿ ಕೆಜೆ ಜಾರ್ಜ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಆ ಒಂದು ವಿಚಾರಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ವದಂತಿ ಯಾಕೆ ಸೃಷ್ಟಿಯಾಯಿತು? ಯಾವ ವಿಚಾರಕ್ಕೆ? ಚೈತ್ರ ರಾಜು ಇಂಧನ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ KPTCL MD ಆಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವ್ರಿಗೆ ಎಲ್ಲೊಂದು ಕಡೆ ಉತ್ತರ ಭಾರತೀಯರಿಗೆ ಇಲಾಖೆಯ ಟೆಂಡರ್ನಲ್ಲಿ ಹಸ್ತಕ್ಷೇಪ ಮಾಡಿ ಉತ್ತರ ಭಾರತೀಯರಿಗೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಗಂಭೀರ ಆರೋಪ ಪಂಕಜ್ ಕುಮಾರ್ ಪಾಂಡೆ ಮೇಲೆ ಇರ್ತಕ್ಕಂಥದ್ದು. ಮತ್ತು ಅನೇಕ ಸಚಿವರುಗಳು ಮತ್ತು ಶಾಸಕರುಗಳು ಕೂಡ ಕರೆ ಮಾಡಿದ್ರು ಕೂಡ ಪಂಕಜ್ ಕುಮಾರ್ ಅವರು ಯಾರ ಕರೆಯನ್ನು ಸ್ವೀಕರಿಸಲಿಲ್ಲ ಎಂಬ ಗಂಭೀರ ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಮತ್ತು ಹಲವಾರು ಬಾರಿ ಉದ್ದಾಟದಿಂದ ವರ್ತಿಸ್ತಾರೆ ಎಂಬ ಆರೋಪ ಕೂಡ ಇರ್ತಕ್ಕಂಥದ್ದು. ಈ ಹಿಂದೆ ಇವರ ಮೇಲೆ ಕೋವಿಡ್ ಹಗರಣ ಸಂಬಂಧಪಟ್ಟ ಇವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಮತ್ತು ಸ್ಮಾರ್ಟ್ ಮೀಟರ್ ವಿಚಾರದ ವಿವಾದದಲ್ಲೂ ಕೂಡ ಪಂಕಜ್ ಕುಮಾರ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಪಂಕಜ್ ಕುಮಾರ್ ಪಾಂಡೆ ಸೇರಿದಂತೆ ಅನೇಕ IAS ಅಧಿಕಾರಿಗಳು ಕೆಜೆ ಜಾರ್ಜ್ ಕೂಡ ಅತ್ಯಾಪ್ತರು ಮತ್ತು ಅವರ ಕುಟುಂಬಕ್ಕೂ ಕೂಡ ಅತ್ಯಾಪ್ತ ಗುಂಪಿನಲ್ಲಿ ಇರ್ತಕ್ಕಂಥವ್ರು. ಜೊತೆಗೆ ಈ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಖುದ್ದು ಭೇಟಿಯಾಗುವಂತೆ ನೋಟಿಸನ್ನು ಜಾರಿ ಮಾಡಿದರು. ನೋಟಿಸನ್ನು ಜಾರಿ ಮಾಡಿದ್ರು ಕೂಡ ಪಂಕಜ್ ಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ನಂತರ 7ರಿಂದ 8 ಬಾರಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕರಿಸಲಿಲ್ಲ. ಆದ್ದರಿಂದ ಶಿಸ್ತು ಉಲ್ಲಂಘನೆ ಕಾರಣಕ್ಕಾಗಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ನೋಟಿಸ್ ಇಶ್ಯೂ ಮಾಡುವಂತೆ ಸೂಚಿಸಿದರು ಮತ್ತು ಅವ್ರನ್ನ ಅಮಾನತು ಮಾಡಲಿಕ್ಕೆ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು. ನಂತರ ಈ ವಿಚಾರ ತಿಳಿದಂಥ ಪಂಕಜ್ ಕುಮಾರ್ ಪಾಂಡೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ನನ್ನ ತಾಯಿ ತೀರಿಕೊಂಡಿದ್ರು, ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಅಲ್ಲೂ ಕೂಡ ಸುಳ್ಳನ್ನು ಹೇಳ್ತಾರೆ. ಸುಮಾರು 1-1.5 ತಿಂಗಳಿಂದ ಅವರ ತಾಯಿ ತೀರ್ಕೊಂಡಿದ್ರು. ಆದರೂ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನು ಮಾಡ್ತಾರೆ ಮತ್ತು ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ. ನಂತರ ಮುಖ್ಯಮಂತ್ರಿಗಳು ವಾರ್ನ್ ಮಾಡಿ ಕಳಿಸ್ತಾರೆ. ಅಲ್ಲದೆ ಪಂಕಜ್ ಕುಮಾರ್ ಪಾಂಡೆ ವಿಷಯದಲ್ಲಿ ಕೆಜೆ ಜಾರ್ಜ್ ಅವರು ಕೂಡ ಹಸ್ತಕ್ಷೇಪ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪಂಕಜ್ ಕುಮಾರ್ ಪಾಂಡೆ ಕೆಜೆ ಜಾರ್ಜ್ ಅವರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಬೇಕಾಗಿರ್ತಕ್ಕಂಥ ಅತ್ಯಾಪ್ತ IAS ಅಧಿಕಾರಿ. ಹಾಗಾಗಿ ಕೆಜೆ ಜಾರ್ಜ್ ಅವರು ಕೂಡ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಎಂಬ ವಿಚಾರವನ್ನು ತಿಳಿದು ಎಲ್ಲೊಂದು ಕಡೆ ಪರೋಕ್ಷವಾಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯ ವಿಚಾರವನ್ನು ಮುಟ್ಟಿಸ್ತಾರೆ. ನಂತರ ಎಲ್ಲೊಂದು ಕಡೆ ಇದು ಬೇರೆ ರೀತಿ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಕೆಜೆ ಜಾರ್ಜ್ ಕೂಡ ಮುಖ್ಯಮಂತ್ರಿಗಳ ಅತ್ಯಾಪ್ತ ಬಳಗದಲ್ಲಿ ಇರ್ತಕ್ಕಂಥದ್ದು. ತಮ್ಮನ್ನು ಅತಿ ಹೆಚ್ಚು ಡಿಪೆಂಡ್ ಮಾಡ್ಕೊಂಡಂಥವರು ಕೆಜೆ ಜಾರ್ಜ್ ಅವರು. ಹಾಗಾಗಿ ಪಂಕಜ್ ಕುಮಾರ್ ಪಾಂಡೆ ಅವರ ಸಸ್ಪೆಂಡ್ ಉದ್ದೇಶವನ್ನು ಕೂಡ ಕೈ ಬಿಡ್ತಾರೆ. ಇದು ಈ ವದಂತಿ ಈ ವಿಚಾರ ಇದೀಗ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತು ಕೆಜೆ ಜಾರ್ಜ್ ಅವರು ಕೂಡ ನಾನು ರಾಜೀನಾಮೆ ಯಾಕೆ ಕೊಡಲಿ ಅಂತೇಳಿ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಕೆಜೆ ಜಾರ್ಜ್ ಅವರ ರಾಜೀನಾಮೆ ವದಂತಿ ಇದೀಗ
ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸುದ್ದಿ ಮತ್ತು ಸದ್ದು ಮಾಡ್ತಿರ್ತಕ್ಕಂಥದ್ದು. ಉದ್ದಟತನದಿಂದ ವರ್ತಿಸ್ತಕ್ಕಂಥ IAS ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರು ಕೂಡ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕದ ಉತ್ತರ ಭಾರತೀಯರ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಕರ್ನಾಟಕ ಅಧಿಕಾರಿಯಾಗಿ ಉತ್ತರ ಭಾರತೀಯರಿಗೆ ಟೆಂಡರ್ ಎಲ್ಲ ಮಾಡ್ಕೊಡ್ತಿರೋದು ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥ ಅನೇಕ ಶಾಸಕರು ಮತ್ತು ಸಚಿವರು ಕ್ಯಾರೆ ಏನಿಲ್ಲ ಅಂತ ಆರೋಪ ಕೂಡ ಬಂದಿರತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಮೇಲೆ ಗರಂ ಆಗಿ ಅವರಿಗೆ ವಾರ್ನನ್ನು ಮಾಡಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಚೈತ್ರ ರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್. ಲಕ್ಕುಂಡಿಯಲ್ಲಿ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಪತ್ತೆಯಾಗಿದೆ. ನಾಗರಕಲ್ಲು ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಸತತ 12 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ಆಗ್ತಾ ಇದೆ ಲಕ್ಕುಂಡಿಯಲ್ಲಿ. ದಿನದಿಂದ ದಿನಕ್ಕೆ ಒಂದೊಂದು ಅವಶೇಷಗಳು ಪತ್ತೆಯಾಗ್ತಾ ಇದೆ. ಇವತ್ತು ಲಕ್ಕುಂಡಿಯಲ್ಲಿ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಪತ್ತೆಯಾಗಿದೆ. ಇದನ್ನು ನೋಡಿ ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಲಕ್ಕುಂಡಿಯಲ್ಲಿ 12 ದಿನದ ಉತ್ಖನನ ಕಾರ್ಯ ನಡೀತಾ ಇದ್ದು ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಾಚ್ಯಾವಶೇಷ ಗೋಚರ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸ್ತಾ ಇದೆ ಈ ಉತ್ಖನನ ಕಾರ್ಯ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ 3 ಹೆಡೆಯ ನಾಗರಕಲ್ಲು ಈಗ ಪತ್ತೆ ಆಗಿರುವಂಥದ್ದು. 3 ಹೆಡೆಯ ನಾಗರಕಲ್ಲನ್ನ ನೋಡಿ ಸ್ಥಳೀಯರು ಅಚ್ಚರಿಗೊಂಡಿದ್ದಾರೆ. ಸೊ ಲಕ್ಕುಂಡಿಯ ಗ್ರಾಮಸ್ಥರು ಹೇಳ್ತಾ ಇದ್ರು, ಇದೇ ರೀತಿಯಾಗಿ ನೀವು ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ಅವಶೇಷಗಳು ಪತ್ತೆ ಆಗುತ್ತೆ. ಜೊತೆಗೆ ಈ ಭಾಗದಲ್ಲಿ ನಿಧಿ ಇದೆ, ಆ ನಿಧಿಯನ್ನ ನಾಗರ ಹಾವು ಕಾಯ್ತಾ ಇದೆ ಅಂತ ಅನ್ನುವಂತಹ ವಿಚಾರವನ್ನ ಕೂಡ ಗ್ರಾಮಸ್ಥರು ಹೇಳಿದ್ರು. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, 12 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 3 ಹೆಡೆಯ ನಾಗರಕಲ್ಲು ಸಿಕ್ಕಿರುವಂತದ್ದು. ಹಾಗಿದ್ರೆ ಆ ಗ್ರಾಮಸ್ಥರು ಹೇಳ್ತಾ ಇದ್ರು ಇಲ್ಲಿ ನಿಧಿ ಇದೆ, ನಿಧಿಯನ್ನ ಕಾಯೋದಕ್ಕೆ ನಾಗರ ಹಾವು ಇಲ್ಲಿ ಆಗಾಗ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳಿ. ಅದಕ್ಕೇನಾದ್ರೂ ಪುಷ್ಟಿ ನೀಡ್ತಾ ಇದೆಯಾ ಈ ಒಂದು ನಾಗರಕಲ್ಲು? ಹೌದು ಚೈತ್ರ, ಏನು ಲಕ್ಕುಂಡಿಯಲ್ಲಿ ಕೂಡ ಕಳೆದ ಇವತ್ತೀಗ 12 ದಿನಗಳಿಂದ ಉತ್ಖನನ ಕಾರ್ಯ ಕೂಡ ಆರಂಭವಾಗ್ತದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10 ಮೀಟರ್ ಉದ್ದ 10 ಮೀಟರ್ ಅಗಲ ಸೇರಿದಂತೆ ಒಟ್ಟು 4 ಬ್ಲಾಕ್ ಗಳನ್ನ ಮಾಡಿಕೊಂಡು ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಇವತ್ತು ಬಿ ಬ್ಲಾಕ್ ನಲ್ಲಿಯೂ ಸಹ ಒಂದು ನಾಗರ 3 ಹೆಡೆಯ ನಾಗರ ಒಂದು ಕಲ್ಲು ಕೂಡ ಪತ್ತೆಯಾಗಿರುವಂತದ್ದು. ಇದು ಕೂಡ ಶೇಷ ಆದಿತ್ಯನಾಥನ ಅಂತ ಹೇಳ್ತಿದ್ರು. ಆದ್ರೆ ಇದು ಒಂದ್ ಕಡೆ ಹೇಳ್ತಾ ಇದ್ರೆ ಗ್ರಾಮಸ್ಥರು ಕೂಡ ಇಲ್ಲಿ ನಿಧಿಯನ್ನ ಕಾಯುತ್ತೆ ಅನ್ನುವಂತ ಮಾತು. ಅಂದ್ರೆ ಇಲ್ಲಿ ಸಾಕಷ್ಟು ಸರ್ಪಗಳು ಓಡಾಡ್ತಾ ಇದಾವೆ. ಹೀಗಾಗಿ ಸರ್ಪಕಲ್ಲುಗಳು ಕೂಡ ಪ್ರತಿಯೊಂದು ಕಡೆನೂ ಅತಿ ಹೆಚ್ಚು ಲಕ್ಕುಂಡಿಯಲ್ಲಿ ಸರ್ಪಕಲ್ಲು ಕೂಡ ಸಿಗ್ತಾ ಇದಾವೆ. ಅಷ್ಟೇ ಅಲ್ಲಿ ಉತ್ಖನನ ಮಾಡ್ತಂತ ಸಂದರ್ಭದಲ್ಲಿ ಈಗ ಈ ಕೆಳಗೂ ಕೂಡ ಎರಡು ನಾಗರಕಲ್ಲುಗಳು ಪತ್ತೆಯಾಗಿದ್ದು ಅವು ಕೂಡ 1 ಹೆಡೆಯ ನಾಗರಕಲ್ಲುಗಳಾಗಿತ್ತು. ಆದ್ರೆ ಇವತ್ತು ಸಿಕ್ಕಿರುವಂತಹ ವಿಶೇಷವಾದಂತದ್ದು ಅಂದ್ರೆ ಇವತ್ತು 3 ಕಲ್ಲುಗಳು ಇರ್ತಕ್ಕಂಥ ಒಂದು ಆದಿಶೇಷನ ಒಂದು ಕಲ್ಲು ಪತ್ತೆಯಾಗಿರುವಂತದ್ದು. ಈ ಒಂದು ಕಲ್ಲು ಸಾಕಷ್ಟು ಈಗ ಗ್ರಾಮಸ್ಥರಲ್ಲಿ ಕೂಡ ಅಚ್ಚರಿಯನ್ನು ಮೂಡಿಸಿರುವಂತದ್ದು. ಯಾಕಂದ್ರೆ ಇಲ್ಲಿ 101 ಬಾವಿ, 101 ದೇವಸ್ಥಾನ, ಹೀಗೆ 10 ವಿಚಾರಗಳನ್ನು ಹೊಂದಿರತಕ್ಕಂಥದ್ದು. ಆದ್ರೆ ಇವತ್ತು ಇಲ್ಲಿ ನಾಗರಕಲ್ಲು ಏನ್ ಸಿಕ್ಕಿದೆ ಇದು ಕೂಡ 3 ಮುಖ ಇರ್ತಕ್ಕಂಥದ್ದು, 3 ಎಡೆ ಇರ್ತಕ್ಕಂಥ ನಾಗರಕಲ್ಲು ಸಿಕ್ಕಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ನಿಧಿ ಇದೆ. ಯಾಕಂದ್ರೆ ಇಲ್ಲಿ ಲಕ್ಕುಂಡಿಯಲ್ಲಿ ಯಾಕಂದ್ರೆ ಹಿಂದೆ ಕೂಡ ಇಲ್ಲಿ ಹೊಯ್ಸಳರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕೂಡ ಇಲ್ಲಿ ಟಂಕಸಾಲೆ ಇತ್ತು. ಇಲ್ಲಿ ಸಾಕಷ್ಟು ಚಿನ್ನ, ಆಭರಣ ಮತ್ತು ರತ್ನಗಳು ಕೂಡ ಇಲ್ಲಿ ಮಾರಾಟವಾಗ್ತಿತ್ತು. ಟಂಕಸಾಲೆಯಲ್ಲಿ ಕೂಡ ಸಾಕಷ್ಟು ಚಿನ್ನದ ನಾಣ್ಯಗಳು ಆಗಿರ್ಬೋದು, ಬೆಳ್ಳಿಯ ನಾಣ್ಯಗಳು ಸೇರಿದಂತೆ ಅನೇಕ ನಾಣ್ಯಗಳನ್ನು ಕೂಡ ಇಲ್ಲಿ ಮುದ್ರಣ ಮಾಡಲಾಗ್ತಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಕೂಡ ಇತ್ತು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸಾಕಷ್ಟು ಚಿನ್ನದ ಒಡವೆ ವೈಡೂರ್ಯಗಳು ಕೂಡ ಇರ್ತಾ ಇತ್ತು. ಅಷ್ಟೊಂದು ಶ್ರೀಮಂತಿಕೆಯಿಂದ ಹೊಂದಿರತಕ್ಕಂಥ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತಿದೆ. ಹೀಗಾಗಿ ಮತ್ತೆ ಈಗ ಪುಷ್ಟಿ ಕೊಡುವಂತೆ, ಯಾಕಂದ್ರೆ ಈ ಹಿಂದೆ ಕೂಡ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೆದಂತ ಸಂದರ್ಭದಲ್ಲಿ 2 ನಾಗರಕಲ್ಲುಗಳು ಪತ್ತೆಯಾಗಿದ್ದು. ಆದ್ರೆ ಇವತ್ತು 12 ದಿನ ಉತ್ಖನನ ಕಾರ್ಯದಲ್ಲೂ ಕೂಡ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು 3 ಹೆಡೆಯ ನಾಗರ ಸರ್ಪ ಎನಿಸಿತ್ತು. ಆಗ ಮತ್ತಷ್ಟು ಜನರು ಕೂಡ ಈಗ ಇಲ್ಲಿ ಸಾಕಷ್ಟು ನಿಧಿ ಇರಬಹುದೇನೋ ಅನ್ನುವಂತ ಸಾಕಷ್ಟು ಕುತೂಹಲದಿಂದ ಬಂದು ಜನರು ಸಹ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಉತ್ಖನನ ಏನ್ ನಡೀತಾ ಇದೆ, ಈ ಉತ್ಖನನ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಅತಿ ಹೆಚ್ಚು ನಾಗರಕಲ್ಲುಗಳು ಸಿಗ್ತಾ ಇರೋದ್ರಿಂದ ಇಲ್ಲಿ ಏನೋ ನಿಧಿ ಇರ್ಬೋದು, ಅಥವಾ ಇಲ್ಲಿ ವಜ್ರ ವೈಡೂರ್ಯಗಳು ಕೂಡ ಇರ್ಬೋದು, ಅಥವಾ ಇಲ್ಲಿ ಪ್ರಾಚೀನ ಕಾಲದ ಒಂದು ಏನಾದ್ರು ಕೆಳಗೆ ದೇವಸ್ಥಾನ ಅಥವಾ ಇರ್ಬೋದು, ಇಲ್ಲಿ ಏನಾದ್ರು ಸಿಗ್ಬಹುದು ಅನ್ನೋದ್ರ ಜೊತೆ ಸಾಕಷ್ಟು ಕುತೂಹಲದಿಂದ ಜನರು ಸಹ ಬಂದು ನೋಡ್ತಾ ಇದ್ದಾರೆ ಚೈತ್ರ. ಅದು ಇನ್ನು ಉತ್ಖನನ ಕಾರ್ಯ ಕೂಡ ಈಗ ಮುಂದುವರೆದಿದೆ. ನಾಳೆ ಮತ್ತೆ ಉತ್ಖನನ ಕಾರ್ಯ 8 ಗಂಟೆಯಿಂದ ಮತ್ತೆ ಸಾಯಂಕಾಲ 5 ಗಂಟೆವರೆಗೆ ಉತ್ಖನನ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲದಿಂದ ಇರತಕ್ಕಂಥದ್ದು ಮತ್ತು ಕೌತುಕ ಕೂಡ ಸಿಗ್ತಾ ಇದೆ ಚೈತ್ರ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ. ವಿದ್ಯುತ್ ತಂತಿ ತಗುಲಿ ಹೊತ್ತಿ ಉರಿದಿದೆ ಟ್ರ್ಯಾಕ್ಟರ್. ಬಾಗಲಕೋಟೆ ಜಿಲ್ಲೆ ಟಕ್ಕಳಕ್ಕಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ವಿದ್ಯುತ್ ತಂತಿ ತಗುಲಿ ಟ್ರ್ಯಾಕ್ಟರ್ ಹೊತ್ತಿ ಉರಿದಿದೆ. ಬಾಗಲಕೋಟೆ ಜಿಲ್ಲೆ ಟಕ್ಕಳಕ್ಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಬ್ಬಿನ ತ್ಯಾಜ್ಯ ತುಂಬುತ್ತಾ ಇದ್ದಂತಹ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಟ್ರ್ಯಾಕ್ಟರ್ನಲ್ಲಿ ಕಬ್ಬಿನ ತ್ಯಾಜ್ಯವನ್ನ ತುಂಬಿಕೊಂಡು ತಗೊಂಡು ಹೋಗಲಾಗ್ತಾ ಇತ್ತು. ಏಕಾಏಕಿ ಬೆಂಕಿ ಹೊತ್ಕೊಂಡು ಧಗ ಧಗ ಅಂತ ಹೊತ್ತಿ ಉರಿದಿದೆ ಟ್ರ್ಯಾಕ್ಟರ್. ಡಾಕ್ಟರ್
ಎಂಜಿನ್ ಟ್ರೇಲರ್ ಹಾಗೂ ಸೊಪ್ಪು ಸೇರಿ 8 ರಿಂದ 9 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಟಕ್ಕಳಕಿಯಿಂದ ಸಾವಳಗಿ ಕಡೆ ಬರ್ತಾ ಇದ್ದಂತಹ ಟ್ರ್ಯಾಕ್ಟರ್ ಇದಾಗಿತ್ತು. ಸಾವಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೀಗಿಲ್ಲ ಅವ್ರು ಹೇಳ ಅದೇ ಕೆಲಸ